ಎದ್ದೇಳ್ರಿ. ಏನ್ ಇವ್ರು ಕರೆದ್ರು ಎದ್ದೇಳ್ತಿಲ್ಲ. ಎದ್ದೇಳಿ, ಎದ್ದೇಳ್ರಿ. ಇಲ್ಲಿ ಕೇಳಿ. ಆ, ಎದ್ದೇಳಿ, ಅಲ್ಲಿ ನಿಮ್ಮನ್ನ ಕರೀತಿದ್ದಾರೆ. ಸುಂದರಿ, ಸುಂದರಿ, ಇನ್ನೇನೇನಾ ಸುಂದರಿ? ಅಯ್ಯೋಯ್ಯೋ, ಇದು ಕನ್ಸಲ್ವಾ? ಅಯ್ಯೋಯ್ಯೋ ದೇವ್ರೆ, ಸಾರಿ ಸುಂದರಿ, ತಪ್ಪಾಗಿ ತಿಳ್ಕೊಬೇಡ. ನಾನು ಇದನ್ನ ನಿಜ ಅನ್ಕೊಂಡಿರ್ಲಿಲ್ಲ, ಕನ್ಸು ಅನ್ಕೊಂಡಿದ್ದೆ. ಸಾರಿ ಸುಂದರಿ. ನಮ್ಮ ಹುಡುಗಿ ಅವ್ನ್ ಹೊಡೆದಿದ್ ತಪ್ಪೆ, ಆದ್ರೆ ಅವನ್ ಮಾಡಿದ್ದು ತಪ್ಪಲ್ವೇ? ಹೌದು ಚೆನ್ನಯ್ಯ, ನಾನು ಅದನ್ನೇ ಕೇಳ್ದೆ. ಅವನು ಒಂದು ಮಾತಂದ, ನಿನ್ನ ಮಗಳನ್ನ ಮದ್ವೆ ಮಾಡ್ಕೋತೀನಿ ಅಂತ. ಅದಕ್ಕೆ ಬಂದೆ. ತಿಂಗಳಿಗೆ ₹1,00,000 ಸಂಬಳ. ಆದ್ರೆ ಅಪ್ಪ ಅಮ್ಮ ಇಲ್ದೆ ಅನಾಥವಾಗಿದ್ದಾನೆ. ನಾನೇ ಅವನ್ನ ನೋಡ್ಕೋತಾ ಇದ್ದೀನಿ. ನಾನಿಲ್ಲಿ ದೊಡ್ಡ ಮನುಷ್ಯನಾಗಿ ಮಾತಾಡೋದಕ್ ಬಂದಿಲ್ಲ, ಅವನ್ನ ಒಂದು ಒಳ್ಳೆ ಕುಟುಂಬಕ್ಕೆ ಸೇರ್ಸಕ್ ಬಂದಿದ್ದೀನಿ. ನೀವ್ ಹೇಳಿದ್ ನನಗೆ ಅರ್ಥ ಆಯ್ತು. ನನಗಿರೋದು ಒಬ್ಳೆ ಮಗಳು, ಇದ್ದಕ್ಕಿದ್ದಂಗೆ ಕಳ್ಸ್ಕೊಡು ಅಂದ್ರೆ. ನಿನ್ನ ಮಗಳು ಬಂಗಾರ ಚೆನ್ನಯ್ಯ, ಇಲ್ಲ ಅನ್ನಲ್ಲ. ಬಂಗಾರನ ಮನೇಲಿಟ್ಕೊಳ್ಳಿ, ಧೈರ್ಯವಾಗಿರ್ತೀರಾ. ಮದ್ವೆ ವಯಸ್ಸಿಗೆ ಬಂದಿರೋ ಮಗಳನ್ನ ಮನೇಲಿಟ್ಕೊಂಡ್ರೆ ಭಾರ ಆಗತ್ತೆ. ಅವ್ರು ಸಿಗರೇಟು ಎಣ್ಣೆ ಕುಡಿತಾರೆ. ಬಿಟ್ಬಿಡ್ತೀನಿ, ಮದ್ವೆ ಆದ್ಮೇಲೆ ಎಲ್ಲ ಬಿಟ್ಬಿಡ್ತೀನಿ. ನೋಡೋ ಇವನ್ ಪರ್ಫಾರ್ಮೆನ್ಸು. ಏನ್ ನಂಬೋದಿಲ್ವಾ? ಪ್ರಾಮಿಸು ಸಾರ್. ಇದಕ್ಕಿಂತ ದೊಡ್ಡ ದೊಡ್ಡ ಮಾತಾಡೋದಕ್ಕೆ ನನಗೆ ಬರೋದಿಲ್ಲ ಸರ್. ಒಳಗ್ ಬಾ ಸುಂದರಿ. ಇಷ್ಟು ದೊಡ್ಡ ಮನೆನಾ ನಿಮ್ದು? ನಿಮ್ದಲ್ಲ, ನಮ್ದು. ಬಾ. ಸರಿ, ಕೆಳಗಡೆ ರೂಮಲ್ಲಿ ನೀನು ಫ್ರೆಶ್ ಆಗು. ಮೇಲ್ಗಡೆ ಇನ್ನೊಂದು ರೂಮ್ ಇದೆ, ನಾನು ಅಲ್ಲಿ ಫ್ರೆಶ್ ಆಗ್ತೀನಿ. ಹ್ಞೂ ಹ್ಞೂ.
ಫಸ್ಟ್ ನೈಟ್ ಅಲ್ವಾ? ರೈಟ್. ಇದು ನನಗೂ ಕೂಡ ಹೊಸ್ತೆ. ಯಾವಾಗಿದ್ರೂ ಇದೆಲ್ಲ ನಡಿಲೇಬೇಕಲ್ವಾ? ಅಯ್ಯಯ್ಯೋ, ಏನು ಮಾಡಲೇ ಇಲ್ವಲ್ಲ? ಭಯ ಆಗ್ತಿದೆ. ಬಾ ಸುಂದರಿ, ಬಾ, ಭಯ ಪಡ್ಬೇಡ. ಇಲ್ಲಿ ಬಂದು ಕೂತ್ಕೋ. ಕೂತ್ಕೋ. ಸುಂದರಿ, ನನಗೆ ಗೊತ್ತಿರೋ ಹಾಗೆ ನೀನು ಸಂತೋಷ ಮತ್ತೆ ದುಃಖನ ಹಂಚ್ಕೊಂಡಿದ್ಯಾ ಅಂದ್ರೆ ಅದು ನಿಮ್ಮ ಅಪ್ಪನ ಹತ್ರ ಮಾತ್ರ. ಅಂಥದ್ರಲ್ಲಿ ನಿನಗೆ ಈ ಪರಿಸ್ಥಿತಿ ಹೇಗಿರುತ್ತೆ ಅಂತ ನನಗೂ ಅರ್ಥ ಆಗುತ್ತೆ. ಅರ್ಜೆಂಟ್ ಏನಿದೆ, ನಡೀಲಿ. ಯಾವತ್ತೋ ಒಂದಿನ ನಡಿಲೇಬೇಕಲ್ವಾ? ನೀನೇನು ಭಯ ಪಡ್ಬೇಡ. ನೀನು ಆರಾಮಾಗಿ ಮಲ್ಕೋ. ನಾನು ಇನ್ನೊಂದು ರೂಮಲ್ಲಿ ಹೋಗಿ ಮಲ್ಕೋತೀನಿ. ಟವಲ್ ಟವಲ್. ಗುಡ್ ನೈಟ್ ಸುಂದರಿ. ಸುಂದರಿ, ಟಿಫನ್ ರೆಡಿನಾ? ಸುಂದರಿ, ಸುಂದರಿ. ಓಹ್, ಸ್ನಾನ ಮಾಡ್ತಿದ್ಯಾ? ಸುಂದರಿ, ಸುಂದರಿ. ಸುಂದರಿ, ಸುಂದರಿ, ಸುಂದರಿ. ಎಲ್ಲಿ ಹೋಗಿರ್ಬೋದು ಇವಳು? ರಾತ್ರಿ ಎಲ್ಲ ಭಯ ಭಯ ಅಂತಿದ್ಲು. ದಯವಿಟ್ಟು ಎಲ್ಲಾದ್ರೂ ಹೊಟ್ಟೋದ್ಲ ಹೇಗೆ? ಸುಂದರಿ, 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 ಸುಂದರಿ. ಇಲ್ಲೇನ್ ಮಾಡ್ತಿದ್ಯಾ ಸುಂದರಿ? ನನ್ನಿಂದ ಆಗ್ತಿಲ್ಲ ರೀ. ನನ್ನ ದಯವಿಟ್ಟು ಊರಿಗೆ ಕಳಿಸ್ಬಿಡಿ. ಸುಂದರಿ, ಮದ್ವೆ ಆದ ಪ್ರತಿ ಹುಡುಗಿರ್ಗೂ ನೆಕ್ಸ್ಟ್ ಮಾರ್ನಿಂಗ್ ಹೀಗೆ ಇರುತ್ತೆ. ಹಾಗಂತ ಎಲ್ರು ಮನೆಗೆ ಹೋಗ್ಬಿಟ್ರೆ ಸಂಸಾರ ಹೇಗ್ ನಡ್ಸಕ್ಕಾಗತ್ತೆ? ಮತ್ತಿಷ್ಟೊಂದ್ ಜನ ಎಲ್ಲಿರ್ತಾ ಇದ್ರು? ಸುಮ್ನೆ ತಲೆ ಕೆಡ್ಸ್ಕೊಬೇಡ. ಬಾ, ನಡಿ ಹೋಗೋಣ. ಬಾ ಅಮ್ಮ, ಬಾ ಹೋಗೋಣ, ಬಾ. ಹಾಯ್. ಹಾಯ್ ಅನಿತಾ. ಹೇ ಪ್ರಭು, ಏನು ಮದ್ವೆ ಆಗಿರೋ ವಿಷಯ ಇನ್ಸ್ಟಾಲ್ ನೋಡಿ ತಿಳ್ಕೊಬೇಕಾ? ಹೇಳಿದ್ರೆ ನಾನ್ ಕೂಡ ಬರ್ತಿದ್ದೆ ತಾನೆ, ಮರ್ತೋದ್ಯಾ? ಅದೇನೋ ಅರ್ಜೆಂಟಾಗಿ ನಡೆದೋಯ್ತು. ಇವಳು ನನ್ನ ಹೆಂಡತಿ ಸುಂದರಿ. ಹಾ, ನೋಡ್ದೆ. ಫೋಟೋಸ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾರೆ. ಈ ಲೋಕ್ಯಾಲಿಟಿ ಅವಳಿಗೆ ಹೊಸದು, ಸ್ವಲ್ಪ ಭಯ ಪಡ್ತಿದ್ದಾಳೆ. ತಪ್ಪು ತಿಳ್ಕೊಬೇಡ, ಸ್ವಲ್ಪ ಕಂಪ್ನಿ ಕೊಡ್ತೀಯಾ? ಯಾ, ನೋ ಅಯ್ಯೋ ಪ್ರಾಬ್ಲಮ್. ದೇವ್ರೆ, ಥ್ಯಾಂಕ್ ಯು ಅನಿತಾ. ಹೇ, ಇಟ್ಸ್ ಓಕೆ. ಯೋಗಿ ಇಲ್ವಾ? ಯೋಗಿ ಸ್ನಾನಕ್ಕೆ ಹೋಗಿದ್ದಾನೆ. ಓಕೆ. ಈವ್ನಿಂಗ್ ಬೇಗ ಬರ್ತೀನಿ, ಭಯ ಪಡ್ಕೋಬೇಡ. ಹುಷಾರು. ಬಾ ಸುಂದರಿ. ಸುಂದರಿ, ಇದು ಕೂಡ ನಿನ್ ಮನೆ ಅನ್ಕೊಂಡು ಫ್ರೀ ಆಗಿರು. ಬಾ ಕೂತ್ಕೋ. ಏನ್ ತಗೋತೀಯಾ? ಟೀ, ಕಾಫಿ, ಜ್ಯೂಸ್? ಏನ್ ನೋಡ್ತಿದ್ದಾರೆ? ಸುಂದರಿ, ಸುಂದರಿ, ಏನ್ ಆಗ್ ನೋಡ್ತಿದ್ಯಾ? ಏನು ಬೇಡ. ಓಕೆ, ನಾನು ಆಫೀಸ್ಗೆ ಒಂದು ಮೇಲ್ ಕಳಿಸ್ಬರ್ತೀನಿ, ನೀನು ಕೂತಿರು. ಇವಳೇನು ಫೋನ್ ಮಾಡ್ತಿದ್ದಾಳೆ? ಹಲೋ, ಹಾಂ ಹೇಳೆ. ಏನೋ ಹೆಂಗಾಯ್ತು ಫಸ್ಟ್ ನೈಟು? ಇದೇನು ಸಿನಿಮಾನ? ಹೇಗಿದೆ ಅಂತ ಹೇಳಕ್ಕೆ? ಸಿನಿಮಾನೇ ಅಲ್ವೇನೋ? ನನ್ಗಂತೂ 3 ಶೋ. ಲೈ, ನೀನೇನು ಹುಡುಗಿನೇನೆ? ಹುಡುಗರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ವಾ? ಲೋ, ಫ್ರೆಂಡ್ ಅಂದ್ರೆ ಹುಡುಗ ಆದ್ರೂ ಹುಡುಗಿ ಆದ್ರೂ ಒಂದೇ.
ಸರಿ ಹೋಯ್ತು. ಸರಿ ಬಿಡು, ಎಷ್ಟ್ ಶೋ ನಡೆಸ್ದೆ? ಆಯ್ತು ಕಣೆ, ಆಯ್ತು. 2 ಶೋ ಆಯ್ತು. ಸರಿ ಆಯ್ತು, ಫೋನ್ ಇಡ್ತೀನಿ, ಬಾಯ್. ಮದ್ವೆ ಆದ ಪ್ರತಿ ಹುಡುಗನು ಸುಳ್ಳು ಹೇಳೋದಕ್ಕೆ ಹೀಗೆ ಶುರು ಮಾಡ್ತಾನೇನೋ. ಚಳಿ ಚಳಿ ತಾಳೆನು ಈ ಚಳಿಯ ಆಹಾ. ಓಹೋ. ಹಲೋ, ಯಾರು? ಅನಿತಾ? ಅನಿತಾ? ಬರ್ತಿದ್ದೀನಿ. ಏನಾ ಎಕ್ಸ್ಪೋಸಿಂಗ್? ಒಳಗಡೆ ಹೋಗು. ನನ್ನ ಕತೆ ಬಿಡು. ಅವ್ರು ಯಾರು? ಅವರು ನಮ್ಮ ಪ್ರಭು ವೈಫ್ ಸುಂದರಿ. ಓಹೋ, ಫೇಸ್ಬುಕ್ಕಲ್ಲಿ ನೋಡಿದ್ದೆ. ತುಂಬ ಚೆನ್ನಾಗಿದ್ದಾರೆ. ಹೇ ಸುಂದರಿ, ಯು ಆರ್ ಸೋ ಬ್ಯೂಟಿಫುಲ್. ಕೊಟ್ಟಿದ್ದ ಕಾಂಪ್ಲಿಮೆಂಟ್ ಸಾಕು, ಡ್ರೆಸ್ ಹಾಕೋ. ಮನೇಲಿ ಹೀಗೆ ಇರೋಕ್ಕಾಗತ್ತಾ? ಏನು ಮಾತಾಡ್ತೀಯೋ? ನಾನು ಸುಂದರಿ ಮನೇಲಿ ಇರ್ತೀನಿ, ಕೀ ಕೊಟ್ಬಿಟ್ಟು ಹೋಗು. ಹಾಂ, ಸರಿ ಸರಿ.